ನಮಸ್ಕಾರ ಎಲ್ಲರಿಗೂ. ನಾನು ಬಾಸ್ಕೆಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೇನೆ ಬನ್ನಿ. ನಾನೀಗ 2 ಕಲರ್ ವೈರ್ ತಗೊಂಡಿದ್ದೇನೆ. 3 ಮೀಟರ್ ಆಗಿ ನಾನು ಎಲ್ಲ 15 ವೈರು ಒಟ್ಟು 30 ತೆಕ್ಕೊಳ್ತೇನೆ. ನೀವು ಯಾವ ಕಲರ್ ಬೇಕಾದ್ರೂ ತೆಕ್ಕೊಳ್ಬೋದು. ನಾನು ಗ್ರೀನ್ ಆ್ಯಂಡ್ ಪಿಂಕ್ ತೆಕ್ಕೊಂಡಿದ್ದೇನೆ. ನಾನು ಕಟ್ ಮಾಡಿ ತಂದಿದ್ದೇನೆ ನೋಡಿ. ಇದು 15, ಇದು 15, ಎರಡು ಒಟ್ಟು 30 ಕಲರ್ ರನ್ನಿಂಗ್ ವೈರ್ಗೆ ಜೋಡಿಸ್ತಾ ಬರಬೇಕು. ಈಗ ನಾನು ಏನು ಕಟ್ ಮಾಡಿಕೊಂಡಿದ್ದ ಪೀಸ್ ಏನಿದೆಯೋ ಅದನ್ನು ತಗೊಂಡಿದ್ದೇನೆ. ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ, ಮೊದಲೇ ಸುಲಭ ಆಗ್ತದೆ. ಈಗ ನಾನು ಫೋಲ್ಡ್ ಮಾಡಿ ಇಟ್ಟಿದ್ದೇನಲ್ಲ ಅದು ಅಳತೆಗೆ ರನ್ನಿಂಗ್ ವೈರನ್ನು ಅಳತೆ ಮಾಡಿ ಅಲ್ಲಿಂದಲೇ ರನ್ನಿಂಗ್ ವೈರಲ್ಲಿ ಶುರು ಮಾಡಬೇಕು. ನಾನಿಲ್ಲಿ ಗ್ರೀನ್ ಕಲರ್ 5, ಪಿಂಕ್ ಕಲರ್ 5 ಆ ಥರ ಅದೇ ಡಿಸೈನಲ್ಲಿ ಹಾಕ್ತಾ ಹೋಗ್ತೇನೆ. ನೀವು ಯಾವ ಡಿಸೈನ್ ಬೇಕಾದ್ರೂ ಹಾಕ್ಬೋದು. 2, 4 ನಿಮಗೆ ಬೇಕಾದಾಗೆ ನೀವು ಹಾಕ್ಕೊಳ್ಬೋದು. ರನ್ನಿಂಗ್ ವೈರ್ ಯಾವಾಗಲೂ ನಮ್ಮ ರೈಟ್ ಸೈಡೇ ಇರಬೇಕು. ಈ ವಿಡಿಯೋಲಿ ತೋರಿಸುವ ರೀತಿಯಲ್ಲಿ ಜೋಡಿಸ್ತಾ ಬರಬೇಕು. ನಾನೆಲ್ಲ ಜೋಡಿಸಿ ತರ್ತೇನೆ ನೋಡಿ. ನಾನು ಜೋಡಿಸಿ ತಂದಿದ್ದೇನೆ ನೋಡಿ. ಒಂದು ಲೈನ್ ಆದ ಕೂಡಲೇ ಅಲ್ಲಿ ಒಂದು ನಾಟ್ ಹಾಕಿಕೊಳ್ಳಿ, ನಿಮಗೆ ಬೇಕಾದರೆ ಗುರ್ತಿಗೆ. ಸೆಕೆಂಡ್ ಲೈನ್ ಶುರು ಮಾಡುವಾಗಲೂ ಕೂಡ ಫಸ್ಟ್ ನಾವು ಅದರ ಹತ್ತಿರ ಇರುವುದು ಅಲ್ಲಿ ಅಳತೆ ಮಾಡಿಕೊಂಡು ಅಲ್ಲಿಂದಲೇ ಶುರು ಮಾಡಬೇಕು. ರನ್ನಿಂಗ್ ವೈರ್ ತುಂಬ ಬಿಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಬಿಡಿಸ್ಕೊಂಡ್ರೆ ಅದು ಗಂಟು ಬೀಳ್ತದೆ. ಇಲ್ಲಿ ದೊಡ್ಡ ಸೈಜ್ ಬ್ಯಾಗ್ ಮಾಡ್ತೇನೆ. ನಾನು ಎಷ್ಟು ಉದ್ದ ಹಾಕಿದ್ದೇನೆ ಅದರಲ್ಲಿ ಅರ್ಧ ಅಡ್ಡ ಹಾಕಬೇಕು. ನಾನಿಲ್ಲಿ 30 ಹಾಕಿದ್ದೇನಲ್ವ, ಅದಕ್ಕೆ 15 ಹಾಕ್ತೇನೆ ನಾನು. ನೀವು ಯಾವ ಥರ ಬ್ಯಾಗ್ ಬೇಕಾದರೆ ಆ ಥರ ಮಾಡಿಕೊಳ್ಬೋದು. ಚಿಕ್ಕದು ಬೇಕಾದ್ರೆ ನಾನು ಈಗ 15 ಹಾಕ್ತೇನೆ. 15 ಸಹ ಹಾಗೆ ಫಸ್ಟು ಶುರು ಮಾಡುವಾಗ ಅದರ ಅಳತೆಯಲ್ಲಿ ಹೀಗೆ ಅಳತೆ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಮತ್ತು ಎಲ್ಲ ಆದ ಮೇಲೆ ಲಾಸ್ಟ್ ಸೈಡ್ ಸಹ ಹಾಗೆ ಅಳತೆ ಮಾಡಿಕೊಳ್ಬೇಕು. ನಾನಿಲ್ಲಿ ಅಣಿ ಕಟ್ಟಿದ್ದೇನೆ ನೋಡಿ. ಇದೇ ಥರ ಬರಬೇಕು ವೈರು. ಎಲ್ಲ ಸುತ್ತಲೂ ಸಹ 4 ಮೂಲೆಯಲ್ಲಿ ಸೈಡು ಸಹ ವೈರ್ ಈ ಥರ ಇರಬೇಕು. ನಾನೀಗ ಇಲ್ಲಿ ಅಣಿಕಟ್ಟಿಯಾದ ಮೇಲೆ 2 ಬಿಟ್ಟು ಹಾಕ್ತೇನೆ ನೋಡಿ. ಈಸಿ, ಸಿಂಪಲ್, ಏನು ಕಷ್ಟ ಇಲ್ಲ. ನಾವು ಫಸ್ಟ್ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ. ನಾವೇನು ಫಸ್ಟ್ ಶುರು ಮಾಡುವಾಗ ಸ್ವಲ್ಪ ಅದರ ವೈರೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಮತ್ತೆಂತ ಇಲ್ಲ, ಎಲ್ಲ ಸುಲಭವೇ ನೋಡಿ. ನಾನು 2 ಬಿಟ್ಟು ಹಾಕಿದ್ದೇನೆ. ಇದೇ ಥರ ಹಾಕ್ತಾ ಹೋಗಬೇಕು. ನಾನು ಇದೇ ಥರ ಹಾಕಿ ತರ್ತೇನೆ. ಇನ್ನು ಮಾತ್ರ ಸರಿಸಮಾನ ಇದೆಯಾ ಅಂತ ನೋಡ್ಕೊಳ್ಳೋದು, ಮತ್ತೆ ಇಲ್ಲ ಅದು ಸ್ವಲ್ಪ ಇದಾಗ್ತದೆ ಅಷ್ಟೇ, ಕಷ್ಟ, ಮತ್ತೆ ಎಂತ ಇಲ್ಲ. ನಾನು ಇಲ್ಲಿ ಮೂಲೆ ತೋರಿಸ್ತೇನೆ ಈಗ. ಮತ್ತೆ ಸ್ವಲ್ಪ ಹಾಕಿದ ಮತ್ತೆ